ನಮಸ್ಕಾರ ವೀಕ್ಷಕರೇ, ಪ್ರತಿದಿನ ಗಾರ್ಡನಿಂಗ್ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೆಯೊಳಗೆ ಮತ್ತೊಂದು ಪೆಸ್ಟಿಸೈಡ್ ಮಾಡಾಕತ್ತೀನಿ. ಯಾಕಂತಂದ್ರೆ ಮಳೆ ವಿಪರೀತ ಐತಿ, ವಿಪರೀತ ಹುಳ ಬೆಳಾಕತ್ತಾವು. ಏನು ಮಾಡಿದ್ರೂ ಕಡಿಮೆ ಆಗ್ತಾಯಿಲ್ಲ. ನೀಮ್ ಆಯಿಲ್ ಹೊಡ್ಯಾತೀನಿ, ಎಲ್ಲನೂ ಪ್ರಯತ್ನ ಪಡಾತೀನಿ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ನಾನು ಆರ್ಗ್ಯಾನಿಕ್ಲನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ಫಸ್ಟು ಉಳ್ಳಾಗಡ್ಡಿ ನೆನೆಸಿರೋ ನೀರು, ಉಳ್ಳಾಗಡ್ಡಿ ಸಿಪ್ಪಿನೂ ಒಂದು 2 ತಾಸು ನೀರಾಗಿ ಹಾಕಿ ನೆನೆಸಿಟ್ಟಿದ್ದೆ. ಅದಕ್ಕೆ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ತಿಳಿ ಮಜ್ಜಿಗೆ ಟೈಪ್ ಹಾಕೊಂತೀನಿ. ಒಂದು ಫ್ರೆಶ್ ಮೊಸರಿತ್ತು, ಹಾಗಾಗಿ ಒಂದು ಸ್ವಲ್ಪ ಮೇಲ್ಗಡೆದು ಹಾಕೊಂತೀನಿ. ನಿಮ್ಮ ಕಡೆ ಏನಾರ ಹುಳಿ ಮೊಸರಿತ್ತು ಅಂತಂದ್ರೆ ಅದೊಂದು ಸ್ವಲ್ಪ ಕಟ್ಟಿದ್ಬಿಟ್ಟು ಹಾಕಿಬಿಡ್ರಿ. ಆಮೇಲೆ ಅದಕ್ಕೆ ಒಂದು ಸ್ಮಾಲ್ ಸ್ಪೂನ್ಲೆ ಒಂದು ಫುಲ್ ಸ್ಪೂನು ನಾನು ಅರಶಿನ ಹಾಕ್ಕೊತೀನಿ. ಅರಶಿನ ಆ್ಯಂಟಿ ಫಂಗಲ್ ಆಗಿ ರಿಯಾಕ್ಟ್ ಮಾಡ್ತೈತಿ. ಆದ್ರೆ ಇದನ್ನು ಸೇರಿಸಿದ ಮೇಲೆ ಬಹಳ ದಿವಸ ಇಡಬಾರ್ದು, ಒಂದು ದಿವಸ ಮಾತ್ರ. ಇದನ್ನು ನಾಳೆಗೆ ನಾನು ಫರ್ಮೆಂಟ್ ಹಾಕಿಟ್ಟು ನಾಳೆಗೆ ನಾನು ಸ್ಪ್ರೇ ಮಾಡಿಬಿಡ್ತೀನಿ. ನೀವಿಲ್ಲ ಇವತ್ತು ಹಿಂಗೆ ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಅದಕ್ಕೇನಿಲ್ಲ. ಅದೇನು ಒಳ್ಳೆಯ ಪರಿಣಾಮ ಬೇರೆ ಬೀರ್ತೈತಿ. ಒಂದು ಫರ್ಮೆಂಟ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಪರಿಣಾಮ ಬೀರುತ್ತಂತ ಅಷ್ಟೇ. ಇದೇ ರೀತಿಗಳನ್ನು ಮಾಡಿ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಈಗಿನ ಬಿಗ್ನರ್ ಇದು ಗಾರ್ಡನಿಂಗ್ನೊಳಗೆ, ಹಾಗಾಗಿ ಎಲ್ಲನೂ ಕಲಿಯೋದು ಆಗೈತಿ. ಇದು ನಮ್ಮ ಮನೆಯೊಳಗೆ ಬಂದಿರೋ ಹೊಸ ಅತಿಥಿ. ಎಷ್ಟು ಚಂದ ಐತಿ, ಸಣ್ಣದೇ ಎಲ್ಲೋ ಚಿಟ್ಟೆ. ಇದು ನೋಡಿರಿ, ಹುಳ ತಿಂತಾ ಇರೋ ನನ್ನ ಬದನೆಕಾಯಿಗಳು. ಇದ್ರ ಸಲುವಾಗಿ ನಮ್ಮಲ್ಲಿ 3 ದಿನ 4 ದಿನಕ್ಕೊಮ್ಮೆ ಪೆಸ್ಟಿಸೈಡ್ನ ಮನೆಯೊಳಗೆ ಪ್ರಿಪೇರ್ ಮಾಡಾಕತ್ತಿದ್ದು. ಇವನ್ನೆಲ್ಲ ಬಹಳ ಅಂದ್ರೆ ಬೀಜಗಳು ಒಮ್ಮಲ್ಕೆ ಹತ್ತೆಗೆ ಬಿದ್ದುಬಿಟ್ಟಿದ್ವಲ್ಲ, ಅದ್ರ ಸಲುವಾಗಿ ಎಲ್ಲ ಭಾಳ ಗುತ್ತು ಬೆಳೆದ್ಬಿಟ್ಟಾವ. ಅದಕ್ಕೆ ಅವನೊಂದಿಷ್ಟು ಅದ್ರಾಗಿಂದ ಒಂದು ಮಿನಿಮಮ್ ಒಂದು 6-7 ಗಿಡಗಳನ್ನು ಕಿತ್ಕೊಂಡು ಬಂದು ಇಲ್ಲೇ ಹುಡ್ಸಾತೀನಿ ನೋಡಿರಿ. ಇದು ಇಷ್ಟುದ್ದ ಜಾಗ ಐತೆ ನನ್ನ ಕಡೆ. ಬರೀ ಹೂವಿನ ಗಿಡ, ಹಣ್ಣಿನ ಗಿಡ ಬೆಳೆಸಿದ್ದೀನಿ. ಅದರೊಳಗೆ ಮಧ್ಯೆ ಒಂದು ಸ್ವಲ್ಪ ಕಾಯಿಪಲ್ಲೆ ಗಿಡಗಳನ್ನು ಬೆಳಿಬಹುದು. ಇದು ನಂದು ಗಾರ್ಲಿಕ್ ವೈನ್. ಪ್ರತಿದಿನ ಎಷ್ಟು ಚಂದ ಹೂ ಬಿಡಾತ್ತವಂದ್ರೆ, ಇದರೊಳಗೆ ಇನ್ನೊಂದು ಪರ್ಪಲ್ ಐತಿ, ಅದಂತೂ ಸೂಪರಾಗಿರುತ್ತೆ ಹೂವು. ಆಮೇಲೆ ನನ್ನ ಪರ್ಪಲ್ ಬೇರೆ ನನ್ನ ಫೇವ್ರೇಟ್ ಕಲರು, ಹಾಗಾಗಿ ಅದು ನಂಗೆ ಭಾಳ ಇಷ್ಟ ಆಗ್ತೈತಿ. ಆ ಥರದ್ದು ಹೂಗಳನ್ನು ನಾನು ಸಾಕಷ್ಟು ಬೆಳೆಸಿದ್ದೀನಿ ಸಹಿತ. ಈಗ ಇದನ್ನು ಬದ್ನಿಕಾಯಿ ಕೂಡ ನಾನು ಬೇರೆ ಕಡೆ ಶಿಫ್ಟ್ ಮಾಡತ್ತೀನಿ, ನೆಲದಾಗ ಶಿಫ್ಟ್ ಮಾಡತ್ತೀನಿ. ಯಾಕಂತಂದ್ರೆ ನೆಲದಾಗ ಇನ್ನೂ ಚೆನ್ನಾಗಿ ಬೆಳಿತಾವೆ ಅನ್ನೋದು ಒಂದು. ಆಮೇಲೆ ಅಲ್ಲಿ ಗಾರ್ಡನ್ ಮಣ್ಣು ಈಗಿನ ಹೊಸದಾಗೈತಿ, ಹಾಗಾಗಿ ಸಮೃದ್ಧಾಗಿ ಬೆಳಿತಾವಂತ ನನಗೆ ಗ್ಯಾರಂಟಿ ಐತಿ. ಇದು ನಂದು ಬೂದುಗುಂಬಳಕಾಯಿ ಗಿಡ. ಇದರೊಳಗೆ ಫೀಮೇಲ್ ಫ್ಲವರ್ ಬಿಟ್ಟೈತಿ. ಹಾಗಾಗಿ ಒಂದು ಮೇಲ್ ಫ್ಲವರ್ ತೊಗೊಂಡು ಅದನ್ನು ಪರಾಗಸ್ಪರ್ಶ ಮಾಡ್ಸಾತೀನಿ. ಅಂದ್ರೇನು, ಹ್ಯಾಂಡ್ ಪಾಲಿನೇಷನ್ ಮಾಡ್ಸಾತೀನಿ. ಹೊರಗಡೆನೇ ಐತಿ, ಆಗ್ತೈತಿ. ಬಟ್ ಲಾಸ್ಟ್ ಟೈಮ್ ಒಂದು ಬಿಟ್ಟಿತ್ತು, ಅದು ಆಗಲೇ ಇಲ್ಲ. ಒಂದು ಸಣ್ಣದಾಗಿ ಕಾಯಿ ಬಿಟ್ಟು ಅದು ತಾನೇ ಉದುರು ಹೋಗ್ಬಿಡ್ತು. ಹಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಮಾಡತ್ತೀನಿ. ಆಮೇಲೆ ಹಿಂಗೆ ಹ್ಯಾಂಡ್ ಪಾಲಿನೇಷನ್ ಮಾಡಿಸೋದ್ರಿಂದ ಕಾಯಿ ಸೈಜ್ ಸಹಿತ ದೊಡ್ಡದಾಗುತ್ತೆ, ಅದು ಉಳಿಯೋ ಪ್ರಮಾಣವೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಗೊತ್ತು. ನಿಮಗೆ ನನ್ನ ಪ್ರತಿದಿನದ ಗಾರ್ಡನಿಂಗ್ ವ್ಲಾಗ್ಸ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.